ನನ್ನ ಪ್ರೀತಿಸಿದ ತಪ್ಪಿಗೆ ನಾನೇ ನೋವು ಅನುಭವಿಸಿದೆ. ಇವತ್ತು ಮದುವೆ ಆಗಿರೋ ತಪ್ಪಿಗೆ ಮತ್ತು ನಾನೇ ನೋವು ಅನುಭವಿಸ್ತಾ ಇದ್ದೀನಿ. ನಾನು ನೆಕ್ಕೋತಾ ಇರೋದು ನಿನ್ ವಿಚಿತ್ರ ಅನಿಸ್ತಾ ಇದೆಯಾ? ಯಾಕೆ ಹೇಗೆ ಮಾಡ್ತಿದ್ದೀನಿ ಅಂತ ಕೇಳಲ್ವಾ? ನನಗದು ಬೇಕಾಗಿಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ನನಗೆ ಬೇಕಾಗಿರೋದು ದುಡ್ಡು. ಅದನ್ನ ನೀನು ಕೊಡ್ತಿದೀಯಾ, ಅದಕ್ಕೆ ನೀನು ಹೇಳಿದ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನಿದನ್ನು ಕೇಳಿ ತಿಳ್ಕೊಂಡ್ರೆ ಗೊತ್ತೋ ಗೊತ್ತಿಲ್ಲದೇನೋ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆದ್ಬಿಡತ್ತೆ. ಅದು ನನಗಿಷ್ಟ ಇಲ್ಲ. ದುಡ್ಡಿಗೆ ಜೀವ ಇರಲ್ಲ, ಆದರೆ ಅದರಿಂದ ಒಂದು ಜೀವನ ತೆಗಿಲೂಬಹುದು, ಉಳಿಸ್ಲೂಬಹುದು. ನಾನು ಜೀವ ತೆಗಿಯೋ ಕ್ಯಾಟಗರಿ ಅವಳು. ನೋ ಸೆಂಟಿಮೆಂಟ್. ಇದಕ್ಕೆ ನೀ ನನಗಿಷ್ಟ ಆಗಿತ್ತು. ನಾನು ಬರ್ತೀನಿ. ಏನಾದ್ರು ಇದ್ರೆ ಫೋನ್ ಮಾಡಿ. Go. ಯಾರು ನೀವು? ನನ್ನನ್ನು ಯಾಕೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್ ನನ್ನ ಬಿಟ್ಬಿಡಿ. ಬಾಯ್ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಹೋಗಿದ್ ಕೆಲಸ ಏನಾಯ್ತಾ? ಮಾಲ್ ಸರಿಯಾಗಿ ತಲ್ತಾ? ಇಲ್ಲ ಕಣ, ಒಂದು ಸಣ್ಣ ಎಡವಟ್ಟಾಗೋಯ್ತು. ಎಡವಟ್ಟ? ಏನಾಯ್ತು? ಅದೇ ಕಣ, ನಾವು ಕಳ್ಸಿದ 5 ಜನರಲ್ಲಿ 2 ಸತ್ತೋಗಿದ್ದಾರೆ. ಆರಬ್ನವ್ನು ಬೇರೆ ಫೋನ್ ಮಾಡಿ ಮಾಲ್ ಕರೆಕ್ಟಾಗಿ ಬಂದಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾನೆ. ಈ ವಾರದಲ್ಲಿ ಮಾಲ್ ಕರೆಕ್ಟಾಗಿ ಕಳಿಸಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಹೇಗಾಯ್ತು? ನಾವು ಈ ಸರಿ ಕಳಿಸಿದ 5 ಜನರಲ್ಲಿ 2 ವಯಸ್ಸಾದವ್ರು ಇದ್ರಲ್ವಾ, ಅವ್ರಿಗೆ ಉಸಿರಾಟ ತೊಂದರೆ ಆಗಿ ಸತ್ತೋಗಿದ್ದಾರೆ. ಕಸ್ಟಮ್ಸಿಗೆ ವಿಷಯ ಗೊತ್ತಾಗಿ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆರೋಪ್ನವ್ನು ಹೇಗೋ ಮ್ಯಾನೇಜ್ ಮಾಡಿದ್ದಾನೆ. ಈ ವಿಷಯನಾದ್ರು ಹೊರಗಡೆ ಬಂದರೆ ನಾವೆಲ್ಲ ಸಿಕ್ಬಿಡ್ತೀವಿ. ನಾವು ಮಾಡ್ತಿರೋ ದಂಧೆ ಬಗ್ಗೆನೂ ಗೊತ್ತಾಗುತ್ತೆ. ಅವ್ರ ಕತೆ ಆಗಿರ್ಲಿ, ಬಾಸ್ ವಿಷಯ ಗೊತ್ತಾದ್ರೆ ಸುಮ್ಮನಿರ್ತಾರೇನೋ? ನನಗೂ ಅದೇ ಭಯ ಆಗ್ತಿದೆ ಕಣ. ಇಷ್ಟೊಂದಾಗಲೇ ವಿಷಯ ಗೊತ್ತಾಗಿರುತ್ತೆ. ಬಾಸೇ ಫೋನ್ ಮಾಡ್ತಾ ಇದ್ದಾರೆ.
ಹೇಳಿ ಬಾಸ್. ಏಯ್ ತುಕಾಲಿ ನನ್ನ ಮಕ್ಕಳ, ಒಂದು ದಂಧೆ ಮಾಡಬೇಕಾದ್ರೆ ಎಲ್ಲಿ ಯಾವಾಗ ಯಾವ ರೀತಿ ತಪ್ಪಾಗುತ್ತೆ ಅಂತ ಯೋಚನೆ ಮಾಡೋ ಕಾಮನ್ ಸೆನ್ಸ್ ಬೇಡವಾ? ಬಾಸ್ ಅದು ಏಯ್, ಇನ್ನು ಕ್ಲಾರಿಫಿಕೇಷನ್ ಎಲ್ಲ ನನಗೆ ಬೇಕಾಗಿಲ್ಲ. ಹೇಳಿದ ಕೆಲಸ ಮಾಡೋಕ್ಕಾಗ್ದಿರೋ ನಾಲಾಯಕ್ ನನ್ನ ಮಗನೇ. ಇಲ್ಲ ಬಾಸ್, ತಪ್ಪಾಯಿತು, ಕ್ಷಮಿಸಿ. ಇನ್ನೊಂದ್ಸಲ ಈ ಥರ ಆಗ್ದಿರಂಗೆ ನಾನು ನೋಡ್ಕೊತೀನಿ. ಏನು ನೋಡ್ಕೋತೀಯ ನಿನ್ನ ತಲೆ? ಅಲ್ಲಿಗೆ ಜರ್ನಿ ಮಾಡೋದಕ್ಕೆ 18 ಗಂಟೆ ಬೇಕು. ಅಷ್ಟೊತ್ತು ಉಸಿರು ಕಟ್ಕೊಳಕ್ಕಾಗೋ ಹುಡುಗಿರನ್ನ ಕಳಿಸಿ ಬೇಕಾ ಬಿಟ್ಟು ಮನ್ಸಿಗೆ ಬಂದಂಗೆ ಕಳಿಸಿದ್ರೆ ಹೀಗೆ ಆಗೋದು. ಅವ್ರು ಯಾವ ಮಟ್ಟಿಗೆ ಸ್ಟ್ರೆಂತ್ ಆಗಿದ್ದಾರೆ ಅಂತ ಚೆಕ್ ಮಾಡ್ಕೊಂಡು ಕಳಿಸೋ. ಇವಾಗ ಆಗಿರೋ ಡ್ಯಾಮೇಜ್ನ ಸರಿ ಮಾಡೋದಕ್ಕೆ ನಾನೆಷ್ಟು ಕಷ್ಟಪಡಬೇಕು ಗೊತ್ತಾ? ಈ ದಂಧೆ ನಡೆಸೋದು ಅಷ್ಟು ಸುಲಭ ಅಲ್ಲ. ನಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಒಬ್ಬ ಸಿಕ್ಬಿದ್ರೋ ಇಡೀ ನಮ್ಮ ದಂಧೆನೇ ಸ್ಟಾಪ್ ಆಗುತ್ತೆ. ಯಾವ ಕಾರಣಕ್ಕಾದರೂ ಅಂಥ ಸಂದರ್ಭ ಬಂದರೆ ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ಇನ್ನೊಂದು ಸಲ ಇಂಥ ಅನಾಹುತ ಆದರೆ ನಿಮ್ಮನ್ನೇ ಪಾರ್ಸಲ್ ಮಾಡಬೇಕಾಗತ್ತೆ. ಇವಾಗಾಗಿರೋ ಡ್ಯಾಮೇಜ್ನ ರಿಪೇರಿ ಮಾಡು. ಆಯಿತು ಬಾಸ್. ನೀನು ಮಾಡಿದ ಕೆಲಸಕ್ಕೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡಿದ್ರೆ ನಮ್ಮನ್ನ ಎಮ್ಮಲೋಕಕ್ಕೆ ಪಾರ್ಸಲ್ ಮಾಡ್ತಾರಂತೆ. ಅರ್ಜೆಂಟಾಗಿ ಅವ್ರ ಜಾಗಕ್ಕೆ ಇನ್ನಿಬ್ರು ಹುಡುಗಿರನ್ನ ಪಾರ್ಸಲ್ ಮಾಡಬೇಕು. ವಯಸ್ಸಾಗಿರೋರು ಬೇಡ ಅಂತ ಬಾಸ್ ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಇವರಿಬ್ಬರನ್ನ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ಕೊ. ಇವ್ರು ನಮ್ಮನ್ನ ಎಲ್ಲ ಕಳಿಸ್ತಾರೆ, ನಮ್ಮನ್ನ ಏನ್ ಮಾಡ್ತಾರೆ? ಇವ್ರು ನಮ್ಮನ್ನು ಹೊರಗಡೆ ದೇಶ ಕರ್ಕೊಂಡೋಗಿ ಮಾರ್ಬಿಡ್ತಾರೆ. ಅಲ್ಲವ್ರು ಏನು ಬೇಕಾದರೂ ಮಾಡ್ಬೋದು. ಕಣ್ಣು ತೆಗಿಬೋದು, ಕಿಡ್ನಿ ತೆಗಿಬೋದು, ಇಲ್ಲ ಬೇರೆ ಕೆಟ್ಟ ಕೆಲಸಕ್ಕೂ ಬಳಸ್ಕೋಬೋದು. ಹಾಗಾದ್ರೆ ನಮ್ಮ ಜೀವನ ನಾವು ಅವ್ರ ಕೈ ಸಿಕ್ಬಿದ್ದಾಗಲೇ ನಮ್ಮ ಅರ್ಥ ಜೀವ ಹೋಗಿದೆ. ಪಾಲಿಗೆ ದೇವ್ರ ಥರ ಬಂದು ಬೀದಿಲಿ ಬಿದ್ದಿರೋರನ್ನ ನಂಬಿ ಇರೋಕ್ಕೆ ಜಾಗ ಕೊಟ್ಟಿದ್ದೀರಾ. ನಿಮ್ಮ ಋಣ ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ನಂಬಿಕೆಗೆ ನಾವು ಯಾವತ್ತೂ ದ್ರೋಹ ಮಾಡಲ್ಲ ಸರ್. ಅಷ್ಟೊಂದು ದೊಡ್ಡ ಮಾತೆಲ್ಲ ಬೇಡಪ್ಪ. ಏಯ್, ನೀವಿಲ್ಲೇನಾದರೂ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ರೆ ಪ್ರಾಣ ಹೋಗುತ್ತೆ. ಅದೇ ನೀವು ಅಲ್ಲೋಗಿ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ರೆ ಪ್ರಾಣ ಹೋಗೋಕ್ಕಿಂತ ಮುಂಚೆ ಇನ್ನು ಏನೇನೋಗುತ್ತೋ ಹೇಳೋಕ್ಕಾಗಲ್ಲ. ಇವತ್ತು ಆ ಹೆಂಗ್ಸಿಗೆ ಬಂದ ಪರಿಸ್ಥಿತಿ ನಾಳೆ ನಿಮ್ಗಳಿಗೂ ಬರ್ಬೋದು.